ಅವರು ಮುಖ್ಯಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ವಿಶೇಷವಾಗಿ ನಮಗೆ ಮಾತು ಕೊಟ್ಟಂತೆ ಪೊಲೀಸ್ ಅಧಿಕಾರಿಗಳು ಈ ಥರ ಕಾಯ್ತಾ ಇದ್ದಾರೆ ಸರ್, ಅವ್ರ ಜೊತೆ ಮಾತನಾಡಿ ಅಂತಕ್ಕಂಥದ್ದನ್ನು ನಮಗೆ ತೋರಿಸಿದ್ರು. ನಾವು ಅಲ್ಲಿ ನಿಂತಿದ್ವು. ಗೌರವ ಸಮರ್ಪಣೆ ಶಾಲು ಮತ್ತು ಹಾರವನ್ನು ಭಾಳ ಸಂತೋಷದಿಂದ ಸ್ವೀಕಾರ ಮಾಡಿದ್ರು. ನಾವು ಮನವಿಯನ್ನು ರೆಡಿ ಮಾಡ್ಕೊಂಡಂಥ ಮನವಿಯನ್ನು ಕೊಟ್ಟಾಗ ಆಯಿತು ನಾನು ನೋಡ್ತೀನಿ ಬಿಡಿ ಅಂತ ಒಂದು ನಗುಮುಖದಿಂದ ಅಷ್ಟೇ ಸ್ವೀಕಾರ ಮಾಡಿದ್ದು. ನಮಗೆ ಅಲ್ಲಿ 2-3 ಜನನೂ ಕೂಡ ಕೊಟ್ಟರು, ಅವ್ರಿಗೂ ಕೂಡ ನಾವು ನೋಡ್ತೀನಿ ಅಂತ ಹೇಳಿದ್ದಾರೆ. ವಿಶೇಷವಾಗಿ ನಮ್ಮ ಗೌರವ ಸಮರ್ಪಣೆಯನ್ನು ಭಾಳ ಖುಷಿಯಿಂದ ಸ್ವಾಗತಿಸಿ, ಯಾಕೆ ಅಂತಂದರೆ ಖುಷಿ ಪಟ್ಟರು ಅಂತ ನಮ್ಮ ಅಭಿಪ್ರಾಯ ಏನು ಅಂದರೆ, ಈಗಾಗಲೇ ಅವ್ರ ಬಗ್ಗೆ ನಮ್ಮ ಬಗ್ಗೆ ಮಾಹಿತಿ ಗೊತ್ತಿದೆ, ಅವರಿಗೆ ಸಂಪೂರ್ಣ ಮಾಹಿತಿ ನಮ್ಮ ಬಗ್ಗೆ ಬೇಕಾದಷ್ಟು ಮನೆಗಳ ಕೊಟ್ಟಿರೋದ್ರಿಂದ ಅವರು ಅಧ್ಯಯನ ಮಾಡಿಕೊಂಡು ನಮ್ಮ ಕಷ್ಟ ಸುಖಗಳ ಬಗ್ಗೆ ಅವರ ಆಲೆ ಕೂಡ ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಮನವಿಯನ್ನು ಕೊಟ್ಟ ತಕ್ಷಣ ನಮ್ಮ ಗೌರವ ಸಮರ್ಪಣೆಯನ್ನು ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ನಗುಮುಖದಿಂದ ಆಯಿತು ನಾನು ನೋಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಅವರು ಒಳಗಡೆ ಹೋಗಿದ್ದಾರೆ. ನಾವು ಅವ್ರಿಗೆ ಹೇಳಿದ್ವು, ನಾವು 400-500 ಮಂದಿ ನಮ್ಮ ಪ್ರತಿನಿಧಿಗಳೆಲ್ಲ ಬಂದಿದ್ದಾರೆ ಸರ್, ಇದೆಲ್ಲ ಸೇರಿದ್ದಾರೆ, ಅಲ್ಲಿ ಬರಬೇಕು ಅಂತಂದಾಗ ಪೊಲೀಸ್ನವರು ಅವ್ರಿಗೆ ಅವಕಾಶ ಮಾಡಿಕೊಡ್ತಿಲ್ಲ. ಹಾಗಾಗಿ ನಿಮ್ಮನ್ನು ನಾವು ವಿಶ್ ಮಾಡಿ ಅಂತ ಅಲ್ಲಿಂದನೇ ಸೂಚನೆ ಕೊಟ್ಟಾಗ ವಿಶ್ ಮಾಡಿದ್ದನ್ನು ಅವರು ಕೂಡ ವಿಶ್ ಮಾಡಿದ್ದಾರೆ. ಇಷ್ಟು ನೇರವಾಗಿ ನಡೆದಿರ್ತಕ್ಕಂಥ ವಿಚಾರ. ಮುಂದಿನ ಈ ಒಂದು ದಿನದ ಪ್ರಕ್ರಿಯೆಯನ್ನು ನಾವು ಫಾಲೋಅಪ್ ಮಾಡಿಕೊಂಡು ಮುಂದೆ ಏನು ಮಾಡಬೇಕು ಅಂತಕ್ಕಂತಹ ಚಿಂತನೆಯನ್ನು ರಾಜ್ಯದ ಸಂಸ್ಥಾಪಕರ ಜೊತೆ ಅಧ್ಯಯನ, ಅವ್ರ ಜೊತೆ ಸಮಾಲೋಚನೆ ಮಾಡಿಕೊಂಡು ನಿಮ್ಮ ಜೊತೆನೂ ಕೂಡ ಸಮಾಲೋಚನೆ ಮಾಡಿಕೊಂಡು ಮುಂದಿನ ಪ್ರಕ್ರಿಯೆಗಳನ್ನು ನಾವು ಅನ್ವೇಷಣೆ ಮಾಡೋಣ. ಸರ್, ನಾವು ಬೆಳಗಾಮಲ್ಲಿ ಮುಖ್ಯಮಂತ್ರಿಯವ್ರನ್ನ ಕಂಡಿದ್ದೇವೆ, ಮನೆಯಲ್ಲೇ 2 ಬಾರಿ ಕಂಡಿದ್ದೇವೆ. ಅವತ್ತಿಗೂ ಇವತ್ತಿಗೂ ಅವ್ರಿಗೆ ಒಂದು ಅರ್ಥ ಆಗಿದೆ. ನಾವು ಹೇಳಿದ್ವಿ ಜೋರಾಗಿ, ಸರ್ ನಿಮ್ಮ ನೋಡಲಿಕ್ಕೋಸ್ಕರವಾಗಿ ನಾವು 500 ಜನ ನಮ್ಮ ಎಲ್ಲ ನಿವೃತ್ತಿ ಅಧಿಕಾರಿಗಳು ಮತ್ತು ನೌಕರು ಬಂದು ಸೇರಿದ್ದೀವಿ ಸರ್, ದಯಮಾಡಿ ಎಲ್ಲ ಕಡೆ ಇದ್ದಾರೆ ಸರ್, ದಯಮಾಡಿ ನೀವು ಮಾತಾಡಲೇಬೇಕು ಅಂತ ಹೇಳಿದಾಗ ನಾನು ಮಾತಾಡ್ತೀನಿ ಅಂತಂದರು. ಮೋಸ್ಟ್ಲಿ ನಾವು ಈಗ ಅಲ್ಲೇ ಇದ್ರು ಮಾತಾಡೋರು ಏನೋ ಪೊಲೀಸ್ನವರು ನಮಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅವ್ರದ್ದು ಕಾರ್ಯಕ್ರಮ ಅಧಿಕೃತವಾದಂಥ ಕಾರ್ಯಕ್ರಮಕ್ಕೂ ಹೋಗ್ತಾ ಇದ್ದಾರೆ ಅವರು. ಇಲ್ಲ ಅಂತಂದರೆ ನಿಮ್ಮ ಉದ್ದೇಶಿಸಿ ಬಂದು 1-2 ಮಾತಾಡೋರು ಏನೋ ಅವರು ಪೊಲೀಸ್ನವ್ರು ನಡ್ರಿ ಅಂತ. ಆಮೇಲೆ ಪಾಪ ಅಲ್ಲಿ ಕಾರ್ಯಕ್ರಮ ಆಯೋಜಕರು 2:30ಗೆ ಇದ್ದದ್ದು, 2:30ಇಂದ ನೋಡಿ ಈಗ 5 ಗಂಟೆ ಆಯ್ತಾ ಬಂತು. ಅವರು ವೆಯ್ಟ್ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ತಡ ಆಗಿದೆ ಅಂತೇಳಿ ಅವರು ಬೇಗ ಹೋದರು. ಅವರು ಅವತ್ತಿಗೂ ಇವತ್ತು ಕೇಳೋದಾದರೆ ನಾನು ಮಾತಾಡ್ತೀನಿ ಅಂತ ಭರವಸೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಆ ವಿಶ್ವಾಸ ನಮ್ಗೆ ಇನ್ನೂ ಕುತೂಹಲಕಾರಿಯಾಗಿಯೇ ಉಳಿದಿದೆ, ಹಾಗೇ ಇರುತ್ತೆ, ಮುಂದೆ ಇದು ಹಾಗೆ ಆಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸನ ಇಟ್ಕೊಳ್ಳೋಣ. ಜೊತೆಗೆ ಏನಪ್ಪ ಅಂತಂದರೆ ನಮ್ಮ ರಾಜ್ಯ ಸಂಸ್ಥಾಪಕರುಗಳು ಏನಪ್ಪ ಮಾಡ್ತಾಯಿದ್ದಾರೆ ಅಂತಂದರೆ, ಮೈಸೂರಲ್ಲಿ ಒಳ್ಳೆ ಹೆಚ್ಚು ಸಂಘಟನೆ ಆಗಿದ್ದೀರಿ. ಮೈಸೂರಲ್ಲಿ ಒಂದು ಸಮ್ಮೇಳನ ಮಾಡಿ, ಸಡಕ್ ಅವರು ಮೈಸೂರಲ್ಲಿ ಇಟ್ಕೊಳ್ಳಿ, ನಾನು ಬರ್ತೇನೆ, ಮುಖ್ಯಮಂತ್ರಿಯವ್ರನ್ನ ಕರೆಸಿ ಅಲ್ಲೇ ನಿಮ್ಮ ಒಂದು ಸಮ್ಮೇಳನ ಮಾಡಿ ಇಡೀ ರಾಜ್ಯಾದ್ಯಂತ ಎಲ್ಲರನ್ನೂ ಕರೆಸ್ಕೊಂಡು ಒಂದು ಸಮ್ಮೇಳನ ಮಾಡೋಣ ಅಂತ ನಮಗೆ ಒತ್ತಡ ಏರ್ತಾ ಇದ್ದಾರೆ. ಹಾಗಾಗಿ ನಾವು ಮತ್ತೊಂದು ಸಭೆಯನ್ನು ಮಾಡಿ, ನಮ್ಮ ಎಲ್ಲರೂ ಒಂದು ಕಡೆ ಒಂದು ಸಭೆ ಮಾಡಿ ಆ ಒಂದು ನಿರ್ಧಾರ ತಗೊಂಡು ಎಲ್ಲ ನಿಮ್ಮ ಅಭಿಪ್ರಾಯಗಳನ್ನು ತಿಳ್ಕೊಂಡು ಅದು ನೆಕ್ಸ್ಟ್ ಮೂಮೆಂಟಲ್ಲಿ ಅಂದರೆ ತಕ್ಷಣಕ್ಕೆ ಮೈಸೂರಿನಲ್ಲಿ ಒಂದು ಬೃಹತ್ ಆದಂಥ ನಮ್ಮ ನಿವೃತ್ತಿ ನೌಕರರ ಸಮ್ಮೇಳನ ಮಾಡಿ ಮಾನ್ಯ ಮುಖ್ಯಮಂತ್ರಿಯವ್ರನ್ನ ಕರೆಸ್ಕೊಂಡು ಎಲ್ಲ ಅಧಿಕಾರಿಗಳನ್ನ ಕರೆಸ್ಕೊಂಡು, ಅಂದರೆ ಆರ್ಥಿಕ ಇಲಾಖೆ ಅಧಿಕಾರಿಗಳು, ಮುಖ್ಯಮಂತ್ರಿಯವರು ಉಸ್ತುವಾರಿ ಸಚಿವರನ್ನ ಕರೆಸ್ಕೊಂಡು ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ರೂಪಿಸ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಅದಕ್ಕೆ ನೀವೆಲ್ಲರೂ ಒಮ್ಮತ ಕೊಟ್ಟರೆ ನಾವು ಅವ್ರಿಗೊಂದು ಭರವಸೆ ಮಾಡೋಣ ಅಂತ ಭರವಸೆ ಕೊಡ್ತೀವಿ. ಅದು ನಿರಂತರ. ನಂತರ ಇಷ್ಟೇ, ಇನ್ನು ಮನವಿ ಕೊಡೋಂಥ ಸನ್ನಿವೇಶ ಇವತ್ತು ಮುಗಿದಿದೆ. ಇನ್ನೇನು ಆದರೂ ಮಾಡು ಇಲ್ಲವೇ ಮಡಿ, ನಾವೇ ಅದನ್ನೇ ಹೇಳ್ತಾ ಇರೋದು ಅವ್ರಿಗೆ, ರಾಜ್ಯವ್ರಿಗೆ ಹೇಳ್ತಾ ಇರೋದು ಅದೇ. ಇನ್ನು ಎಳೆಯಕ್ಕೆ ಹೋಗ್ಬೇಡಿ, ರಬ್ಬರ್ ಎಳೆದಾಗ ಎಳೆಯಕ್ಕೆ ಹೋಗ್ಬೇಡಿ. ಈಗ ಆಶಾ ಕಾರ್ಯಕರ್ತರು ಅಲ್ಲಿ ಸ್ಟ್ರೈಕ್ ಮಾಡಿದ್ರು, ಅವರು ಒಂದು ಭರವಸೆ ಕೊಟ್ಟು ಸರ್ಕಾರ ವಾಪಸ್ ಕಳಿಸಿದೆ. ಈಗ ಅಂಗನವಾಡಿ ಕಾರ್ಯಕರ್ತರು ಮತ್ತು ಶಿಕ್ಷಕಿಯರು ಅವರು ಸಹ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇನ್ನು ಅಲ್ಲಿ ಪೊಲೀಸ್ನವರು ಇನ್ನು ಇವತ್ತು ಅವ್ರನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ದೇನಪ್ಪ ಅಂತಂದರೆ, ನಾವು ಏನೇ ಸ್ಟ್ರೈಕ್ ಮಾಡಿದ್ರೂ ಸರ್ಕಾರದ ಮೇಲೆ, ಸಾರ್ವಜನಿಕರ ಮೇಲೆ ಪ್ರಭಾವ ಬೀರಲ್ಲ. ಅದು ನಮಗೆ ಗೊತ್ತಿರುವಂಥ ವಿಚಾರ. ಈಗ ಅಂಗನವಾಡಿಯವರು ಸ್ಟ್ರೈಕ್ ಮಾಡಿದ್ರೆ ಪ್ರಭಾವ ಬೀರುತ್ತೆ, ಯಾಕೆ ಮಕ್ಕಳು ಎಲ್ಲ ಒಂದು ಹೆಚ್ಚು ಕಡಿಮೆ ಆದರೆ ಆ ಸರ್ಕಾರನೇ ಹೊಣೆ ಆಗುತ್ತೆ. ಮತ್ತು ಆಶಾ ಕಾರ್ಯಕರ್ತರು ಅವರು ಸ್ಟ್ರೈಕ್ ಮಾಡಿದ್ರೆ ಅಲ್ಲಿ ಬಾಣ್ತಿರೋ ಬಸ್ಸಿಗೆ ಒಂದು ಹೆಚ್ಚು ಕಡಿಮೆ ಆದರೆ ಅದು ಸರ್ಕಾರದ ಮೇಲೆ ಹೊಣೆ ಆಗುತ್ತೆ. ಈಗ ಆಲ್ರೆಡಿ ನೌಕರರು ಆಗಿ ಸ್ಟ್ರೈಕ್ ಮಾಡಿದ್ರೆ ಅದು ಆಡಳಿತಾತ್ಮಕವಾದಂಥ ಕುಂದಾಗುತ್ತೆ. ಈ ನಿಟ್ಟಿನಲ್ಲಿ ತೊಂದರೆ ಆಗುತ್ತೆ. ಆ ನಿಟ್ಟಿನಲ್ಲಿ
ಅವರು ಸ್ಟ್ರೈಕ್ ಮಾಡಿದ್ರೆ ಅದು ಎಫೆಕ್ಟ್ ಆಗುತ್ತೆ, ನಾವು ಮಾಡಿದ್ರೆ ಅನ್ನೋದನ್ನೆಲ್ಲ ನಾವು ಆಲೋಚನೆ ಮಾಡಿ ನಾವೆಲ್ಲ ಹಿರಿಯ ನಾಗರಿಕರು, ನಾವು ಒಂದಿನ ಹಸಿಯೋಕ್ಕಾಗಲ್ಲ, ಒಂದು ಒಪ್ಪತ್ತು ನೀರಿಲ್ಲದೆ ಕೂತ್ಕೊಳ್ಳೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಸ್ಟ್ರೈಕ್ ಮಾಡಿದ್ರೆ ಅದೋ ಪ್ರಭಾವ ಬೀರುತ್ತೆ. ನಮ್ಮ ಹಿರಿಯ ನಾಗರಿಕರ ಒಂದು ಜೀವ ಕಾಪಾಡುವಂಥ ಜೀವ ಸರ್ಕಾರದ ಹೊಣೆಯಾಗಿರುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಆಲೋಚನೆ ಮಾಡ್ತಾ ಒಂದು ಬೃಹತ್ತಾದಂಥ ಬೆಂಗಳೂರಿನಲ್ಲಿ ಉಪವಾಸ ಅಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಅದೇ ಮಾಡ್ಬೇಕು ಸರ್. ಒಂದು ಸ್ಟ್ರೈಕ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನೆಕ್ಸ್ಟಲ್ಲಿ ನಿಮ್ಮ ಸಹಕಾರ ಹೀಗೆ ಇರಲಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮಲ್ಲಿ ಮೈಸೂರಿನಲ್ಲಿ ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ದೀವಿ. ನಾವು 26,700 ಜನ ನಾವು ನೌಕರರು ಈ ಅವಧಿಯಲ್ಲಿ ನಿವೃತ್ತಿ ಆಗಿದ್ದೀವಿ. ಆದರೆ ನಮಗೆ ಹೋರಾಟ ನಿಧಿ ಕೊಟ್ಟಿರೋಂಥವ್ರು, ನೋಂದಾಯಿಸ್ಕೊಂಡಿರೋಂಥವ್ರು ರಾಜ್ಯದಲ್ಲಿ ಬರೀ 8,000 ಮಾತ್ರ, 8,000 ಮಾತ್ರ. ಹಾಗಾಗಿ ನಮ್ಮ ಹೋರಾಟಕ್ಕೆ ನಿಮ್ಮ ಒಂದು ಹೋರಾಟ ನಿಧಿ 1,000 ರೂಪಾಯಿ ಕೊಟ್ಟಿದ್ದೀರಿ, ಅದು ಸುರಕ್ಷಿತವಾಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಜೊತೆಗೆ ನೀವೆಲ್ಲರೂ ಇನ್ನೂ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇನ್ನೂ ಮಾಹಿತಿ ಕೊರತೆಯಿಂದನೋ ಅಥವಾ ಬಿಡು ಇಷ್ಟು ಜನ ಗುದ್ದಾಡ್ತಾ ಇದ್ದಾರೆ, ಯಾರೋ ಮಾಡ್ತಾ ಇದ್ದಾರೆ, ಅದು ನನಗೂ ಅನುಷ್ಠಾನ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಅವರು ಬರ್ತಾಯಿಲ್ಲ. ಮತ್ತು ಕೆಲವರು ಅಧಿಕಾರಿಗಳೇ ಆಗಿ ಕೆಲಸ ಮಾಡಿದ್ದಾರೆ, ಸಾಕಷ್ಟು ಅಧಿಕಾರಿಗಳಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಇಲ್ಲಿ ಪಾಪ ಅವರು ಕೆಲವೊಂದು ಅಧಿಕಾರಿಗಳು ಬಿಡು ನೌಕರರು ಅಧಿಕಾರಿಗಳು ನಾವೆಲ್ಲ ಒಂದು ಅನ್ನೋ ರೀತಿ ಮನೋಭಾವನೆಯಿಂದ ಬಂದಿದ್ದಾರೆ. ಕೆಲವು ಅಧಿಕಾರಿಗಳು ಬರ್ತಾ ಇಲ್ಲ, ಅದು ನಾವು ನಮ್ಮ ಸೂಕ್ಷ್ಮವಾಗಿ ನಾವು ನೋಡ್ತಾ ಇದ್ದೀವಿ. ಮತ್ತು ಸುಮಾರು ಜನ ನನಗೆ ತಿಳಿದಿರೋ ಹಾಗೆ ಒಂದು ಮೀಟಿಂಗ್ ಬರ್ತಾರೆ, ಒಂದು ಮೀಟಿಂಗ್ ಬರೋಲ್ಲ, ಈ ರೀತಿ ಆಗಬಾರ್ದು. ದಯಮಾಡಿ ತಾವೆಲ್ಲರೂ ಇದೇ ಥರ ಸಹಕಾರ ಕೊಡಿ, ಇದು ಪಡೆದೇ ತೀರೋಣ. ಇನ್ನೂ ಹೋರಾಟವನ್ನು ಇದುವರೆಗೂ ನಾವು ಶಾಂತಿಯುತವಾಗಿ ಕೇಳ್ಕೊಂಡಿದ್ದೀವಿ, ಇನ್ನು ಕ್ರಾಂತಿಯುತವಾಗಿ ನಾವು ಕೇಳ್ಕೊಂಡು ಮನವಿಯನ್ನು ಕೊಡೋಣ. ಅಂದರೆ ನೀವೇ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆ ನಿಟ್ಟಿನಲ್ಲಿ ಸಾಗೋಣ ಅಂತ ಹೇಳ್ತಾ, ಮುಂದಿನ ಸಭೆಗಳಿಗೆ ದಯಮಾಡಿ ಸಭೆ ಆಯೋಜನೆ ಮಾಡಿದಾಗ ಅಂದರೆ ಎಲ್ಲ ಸಾಮಾನ್ಯ ಸಭೆ ಕರೆದಾಗ ದಯಮಾಡಿ ಎಲ್ಲರೂ ಬನ್ನಿ. ಮತ್ತು ಹೋರಾಟ ನಿಧಿ ಯಾರು ತಗೊಂಡಿಲ್ವೋ ಮತ್ತು ಯಾರು ಈ ವೇದಿಕೆಗೆ ಇನ್ನೂ ಆ್ಯಡ್ ಆಗಿಲ್ವೋ ಅಂಥವ್ರನ್ನ, ನಿಮಗೆ ಗೊತ್ತಿರೋರನ್ನ ನಮ್ಮ ಒಂದು ವೇದಿಕೆಗೆ ಸೇರಿಸಿ ಅಂತ ಮತ್ತೊಮ್ಮೆ ಬೇಡ್ಕೊಳ್ತಾ, ಜೊತೆಗೆ ಫಿಟ್ಮೆಂಟ್ ಆಗಿ SRಗಳು ಎಲ್ಲ 100% ಏಜಿಗೆ ಹೋಗಿವೆ. ಎಲ್ಲರೂ ಈಗ ಬರ್ತಾ ಇದ್ದಾವೆ. ಈಗ ಹೆಚ್ಚು ಕಡಿಮೆ ಒಂದು